ನಾಡಗೌಡರ ಬಗ್ಗೆ ತಾವ್ಯಾರು ಏನು ಹೇಳುವಂತ ಅವಶ್ಯಕತೆ ನನಗಿಲ್ಲ. ಬಹುಶಃ ಹಿಂದೆ ನಾನು ಅವರು ಜೊತೆಲಿ ಮಂತ್ರಿಯಾಗಿ ಬಂಗಾರಪ್ಪನವ್ರ ಸಂಪುಟದಲ್ಲಿ ಕೆಲಸ ಮಾಡಿದ್ದು ತಮಗೆಲ್ಲ ನೆನಪಿದೆ. ಈಗ ಅವರು ಹಿಂದೆ ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ ಅವ್ರ ಹೆಸರು ತೀರ್ಮಾನ ಆಗಿ ಕೊನೆ ಗಳಿಗೆಯಲ್ಲಿ SR ಪಾಟೀಲ್ ಹೆಸರು ಬದಲಾವಣೆ ಆಗಿ ಅನೌನ್ಸ್ ಆಯಿತು. ಬಹಳ ದೊಡ್ಡ ಅನ್ಯಾಯ ಆಗಿದೆ, ನಾನಿಲ್ಲ ಅಂತ ನಾನು ಹೇಳುವುದಿಲ್ಲ. ಅವರ ಸೌಮ್ಯ ಸ್ವಭಾವ, ಅವರ ನಡತೆ ಕೂಡ ನನಗೆ ಸಂಪೂರ್ಣವಾಗಿ ಅರಿವಿದೆ. ಪಕ್ಷಕ್ಕೆ ಯಾವ ರೀತಿ ತ್ಯಾಗವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೂಡ ಅರಿವಿದೆ. ಸೊ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಚರ್ಚೆ ಕೂಡ ಮಾಡಿದ್ದೇವೆ. ಇವತ್ತು ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋದು ತಾವೆಲ್ಲ ಒತ್ತಡ ಮಾಡ್ತಾ ಇದ್ದೀರಿ. ನೀವ್ಯಾರು ಬರೋ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿ. ಆದ್ರೂ ಅಭಿಮಾನಕ್ಕೆ ಯಾರು ನಾವು ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ, ಸುಮಾರು 40 ವರ್ಷದ ಗೆಳೆತನ ಒಟ್ಟಿಗೆ ಸೇರಿ ಅವ್ರನ್ನ ತಾವೆಲ್ಲ ಸೇರಿ ಸತತ 8 ಬಾರಿ ಚುನಾವಣೆಯಲ್ಲಿ ಹೋರಾಟಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಅವರ ಬೆನ್ನೆತ್ತಿದ್ದೀರಿ. 6 ಬಾರಿ ಗೆದ್ದಿದ್ದಾರೆ. ನಾನು ಇಷ್ಟೇ ಮಾತ್ರ ಹೇಳ್ತೀನಿ, ಈಗ ನಾನು ಮಾಧ್ಯಮದವ್ರ ಮುಂದೆ ಮಾತಾಡೋಕ್ಕಾಗೋದಿಲ್ಲ, ನೀವು ಮುಂದೆನೂ ಮಾತಾಡೋಕ್ಕಾಗೋದಿಲ್ಲ. ನಾನು ಪ್ರಾಮಾಣಿಕವಾಗಿ ನನ್ನ ಕೈಯಲ್ಲಿ ಏನು ಅವ್ರಿಗೆ ಅವರ ವಿಚಾರದಲ್ಲಿ ನಾನು ಮಂಡಿಸಬೇಕು, ಅವ್ರ ವಿಚಾರದಲ್ಲಿ ಏನು ನಮ್ಮ ವರಿಷ್ಠರಿಗೆ ತಿಳಿಸಬೇಕು, ಆ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ. ಅದರಿಂದ ನಿಮಗೆ ಕೂಡ ನನಗೆ ಅರಿವಿದೆ, ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಕೂಡ ನನಗೆ ಅರಿವಿದೆ. ನಾಡಗೌಡರು ಏನು ವಿಶ್ವಾಸ ಇಟ್ಟಿದ್ದಾರೆ ಕೂಡ ಅರಿವಿದೆ ನನಗೆ. ಅದರಿಂದ ಜಾಸ್ತಿ ಏನು ಮಾತಾಡೋದು ಬೇಡ. ಸೊ ನಾವು ಅವರು ಇಬ್ರು ಗೆಳೆತನದಲ್ಲಿ ಮೊದಲಿಂದ ಕೂಡ ಆತ್ಮೀಯತೆಯಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಕೂಡ ಪಕ್ಷದ ನಿಷ್ಠೆಗೆ ಮೊದಲು ಕೂಡ ಉಳಿಸ್ಕೊಂಡು ಕೂಡ ಬಂದಿದ್ದೀವಿ. ಸೊ ಇವತ್ತು ನಮ್ಮ ಸರ್ಕಾರ ಕೂಡ ತರಲಿಕ್ಕೆ ಎಲ್ಲ ಸೇರಿ ದುಡಿದಿದ್ದಾರೆ. ನೀವೆಲ್ಲ ಸೇರಿ ದುಡಿದಕ್ಕೆ ನಮ್ಮ ಸರ್ಕಾರ ಬಂದಿತ್ತು. ಬರೀ ನಾನು ಒಬ್ಬನಿಂದ, ನಾಡಗೌಡ ಒಬ್ಬನಿಂದ ಅಲ್ಲ. ನೀವೆಲ್ಲ ಹೊಲ ಹುಟ್ಟೋದಕ್ಕೆ, ಹೊಲ ಬಿತ್ತೆ ಮಾಡೋದಕ್ಕೆ, ಉತ್ತೋದಕ್ಕೆ ರಾಜಕಾರಣ ವ್ಯವಸಾಯ ಇದ್ದಂಗೆ 1 ದಿನದ 2 ದಿನದಲ್ಲ, 16 ವರ್ಷ ಹೊಲ ಸಮ ಆಗ್ಬೇಕು. ಹಂಗೆ ಒಂದು ಕಲ್ಲು ಶಿಲೆ ಆಗ್ಬೇಕಾದ್ರೆ ಬೇಕಾದಷ್ಟು ಏಟುಗಳೆಲ್ಲ ಬಿದ್ದಿರ್ತದೆ. ಹಂಗೆ ಮಾತ್ರ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಮತ್ತು ನಮ್ಮ ನಾಡಗೌಡರು ಕೂಡ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.